ಜೈಲಿನಲ್ಲಿರುವ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಇದೀಗ ಯೋಗ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಯೋಗ ಟೆನ್ಷನ್. ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಜೈಲು ಸಿಬ್ಬಂದಿ ಸೂಚನೆ ನೀಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ ಯೋಗ ಮಾಡೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಜೈಲಿನಲ್ಲಿ ನಟ ದರ್ಶನ್ ಯೋಗ ಮಾಡಲು ಹೇಳಿದ್ರೆ ಮೊಂಡತನ ತೋರಿಸಿದ್ದಾರೆ. ಜೂನ್ 21ಕ್ಕೆ ವಿಶ್ವ ಯೋಗ ದಿನಾಚರಣೆ. ಯೋಗ ಕಲಿಯಲು ಸೂಚನೆ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಧಿಕಾರಿಗಳು ದರ್ಶನ್ಗೆ ಸೂಚನೆ ನೀಡಿದ್ದಾರೆ. ಜೈಲಿನಲ್ಲಿ ಇತರೆ ಕೈದಿಗಳಂತೆ ನೀನು ಯೋಗ ಕಲಿಬೇಕಪ್ಪ ಅಂತ ಹೇಳಿದ್ದಾರೆ. ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಳುವಂತೆ ನಟ ದರ್ಶನ್ಗೆ ಸೂಚನೆ ನೀಡಿದ್ದಾರೆ. ಇದುವರೆಗೂ ಯೋಗ ಮಾಡದೆ ಮೊಂಡತನ ಮಾಡ್ತಿದ್ದಾರೆ ನಟ ದರ್ಶನ್. ರಾಜ್ಯದ ಎಲ್ಲಾ ಜೈಲುಗಳ ಕೈದಿಗಳಿಗೆ ಯೋಗ ಕಲಿಸಲು ಸೂಚನೆಯನ್ನ ನೀಡಲಾಗಿದೆ. ಕಾರಾಗೃಹ ಸುಧಾರಣಾ ಇಲಾಖೆ ಕಾರಾಗೃಹ ಸುಧಾರಣಾ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಸೂಚನೆಯನ್ನ ನೀಡಿದ್ರು. ಬೆನ್ನು ನೋವಿನ ನೆಪ ಹೇಳಿ ಯೋಗ ಮಾಡದೆ ಕುಳಿತಿದ್ದಾರೆ ದರ್ಶನ್. ಕೈದಿಗಳ ಜೊತೆ ಯೋಗಾಭ್ಯಾಸ ಮಾಡಲು ದರ್ಶನ್ ತಾಕೀತು. ಏನು ಮಾಡುದು ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ ನಟ ದರ್ಶನ್. ಏನ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಕಾರಾಗೃಹ ಸುಧಾರಣಾ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಸೂಚನೆಯನ್ನ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಇದೀಗ ಯೋಗ ಟೆನ್ಷನ್ ಶುರುವಾಗಿದೆ. ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಜೈಲು ಸಿಬ್ಬಂದಿ ಸೂಚನೆಯನ್ನ ನೀಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ಯೋಗ ಮಾಡಲು ಹಿಂದೇಟು ಹಾಕ್ತಾ ಇದ್ದಾರೆ. ಜೈಲಿನಲ್ಲಿ ನಟ ದರ್ಶನ್ಗೆ ಯೋಗ ಮಾಡಲು ಹೇಳಿದ್ರೆ ಮೊಂಡುತನ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಜೂನ್ 21ಕ್ಕೆ ವಿಶ್ವ ಯೋಗ ದಿನಾಚರಣೆ ಇರುತ್ತೆ. ಯೋಗ ಕಲಿಯಲು ಸೂಚನೆಯನ್ನ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಧಿಕಾರಿಗಳು ದರ್ಶನ್ಗೆ ಸೂಚನೆಯನ್ನ ನೀಡಿದ್ದಾರೆ. ರಾಜ್ಯದ ಎಲ್ಲಾ ಜೈಲುಗಳ ಕೈದಿಗಳಿಗೆ ಈಗ ಯೋಗ ಕಲಿಸಲು ಸೂಚನೆಯನ್ನ ನೀಡಿದ್ದಾರೆ. ಕಾರಾಗೃಹ ಸುಧಾರಣಾ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಸೂಚನೆಯನ್ನ ನೀಡಿರುವಂತದ್ದು. ಬೆನ್ನು ನೋವಿನ ನೆಪ ಹೇಳಿ ಯೋಗ ಮಾಡದೆ ಕುಳಿತಿದ್ದಾರೆ ದರ್ಶನ್ ಅವರು. ಯೋಗ ಮಾಡಿದ್ರೆ ಬೆನ್ನು ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನುವಂತಹ ಮಾತು ಕೇಳಿದೀವಿ. ಆದ್ರೆ ಬೆನ್ನು ನೋವಿನ ನೆಪ ಹೇಳಿ ಈಗ ಯೋಗ ಮಾಡದೆ ಕುಳಿತಿರೋದು ಅಂದ್ರೆ ಅದು ದರ್ಶನ್ ಅವರು ಮಾತ್ರ. ಯೋಗ ಮಾಡಿದ್ರೆ ಇನ್ನೂ ಬೆನ್ನು ನೋವು ಹೆಚ್ಚಾಗುತ್ತೆ ಅಂತ ಹೇಳೋದು ದರ್ಶನ್ ಅವರು ಮಾತ್ರ ಅಂತ ಅನ್ಸುತ್ತೆ. ಕೈದಿಗಳ ಜೊತೆ ಯೋಗಾಭ್ಯಾಸ ಮಾಡಲು ದರ್ಶನ್ ನಿರಾಕರಣೆ ಮಾಡ್ತಾ ಇದ್ದಾರೆ.